ಇನ್ನು ಕಳೆದ ಭಾನುವಾರವೇ ಬಂಧನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಎಸ್ಐಟಿ. ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ಎಸ್ಐಟಿ ಪೊಲೀಸರು ತಂದಿದ್ರು. ಆದ್ರೆ ಸೆಷನ್ ಆಗ್ತಾ ಇತ್ತು, ವಿಧಾನಸೌಧದಲ್ಲಿ ಸದನ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಮಾಡಿತು. 13 ಸ್ಥಳದಲ್ಲಿ ಜಿಪಿಆರ್ ಮೂಲಕ ಹುಡುಕಾಡಿದಂತ ಎಸ್ಐಟಿ ನೂರಾರು ಶವ ಹೂತಿದ್ದೆ 13 ಸ್ಥಳದಲ್ಲಿ ಅಂತ ಆತನೇ ಪಾಯಿಂಟ್ ಮಾಡಿದ್ದ. ಶನಿವಾರ ರಾತ್ರಿಯೇ ತೀವ್ರ ವಿಚಾರಣೆ ನಡೆಸಿತ್ತು ಎಸ್ಐಟಿ. ಕಳೆದ ಶನಿವಾರವೇ ತಪ್ಪೊಪ್ಪಿಗೆ ನೀಡಿದ್ದ ಅಂತ. ಇದಿಷ್ಟು ಹೋರಾಟಗಾರ ಗಿರೀಶ್ ಮಠನ್ ಎಸ್ಐಟಿಯ ವಿಚಾರಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿದ್ದ, ಈತನ ಮೂಲದ ಬಗ್ಗೆ, ಜೊತೆಗೆ ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ, ಏನು ಉಜ್ಜರೆಗೆ ಬಂದಿದ್ದು ಯಾವಾಗ, ನಂತರ ಆತ ಯಾವ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ, ನಂತರ ಮಾಡ್ತಿದ್ದಂಥ ಕೆಲಸ ಏನು, ಇದೆಲ್ಲವನ್ನು ಕೂಡ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಒಂದೊಂದಾಗಿ ಆತನಿಂದ ಬಾಯ್ಬಿಡಿಸಿದ್ದಾರೆ. ಈ ಬಗ್ಗೆ TV9 ಸೋಮವಾರವೇ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಕಳೆದ ಭಾನುವಾರವೇ ಬಂಧನಕ್ಕೆ ಸಿದ್ಧತೆಯನ್ನು ನಡೆಸಿದ್ರು. ಆದರೆ ಸದನ ನಡೀತಾ ಇದ್ದಂಥ ಕಾರಣ ಈಗ ಬೇಡ ಅಂತ ನಂತರ ಸೂಚನೆ ಕೂಡ ಅವ್ರಿಗೆ ಬಂದಿರುತ್ತೆ. ಹಾಗಾಗಿ ಸೆಷನ್ ಆದ ನಂತರ ಕೂಡಲೇ ಆತನನ್ನು ಈಗ ಬಂಧಿಸಲಾಗಿದೆ. ಸದನ ನಡೀತಿರುವಂಥ ಹಿನ್ನೆಲೆ ಜೊತೆಗೆ ಈತ ಒಂದಾದ ಮೇಲೆ ಒಂದು ಪಾಯಿಂಟ್ಗಳನ್ನು ತೋರಿಸಿದ್ದ. 13 ಸ್ಥಳದಲ್ಲಿ ಕೂಡ ಅಲ್ಲಿ ಚೆಕ್ ಮಾಡಿದಂಥ ಸಂದರ್ಭ ಅಥವಾ ಉತ್ಖನನ ಮಾಡಿದಾಗ ಅದು ಕೂಡ ಬಳಸಿದಂಥ ಸಿಬ್ಬಂದಿ, ಆ ಸಮಯ, ತಾಳ್ಮೆ, ವಿಶೇಷವಾಗಿ ತಾಳ್ಮೆ, ಅದರಲ್ಲೂ ಆ 13ನೇ ಪಾಯಿಂಟ್ನಲ್ಲಿ ಬಂದಾಗಂತೂ ಅಗಿತಾನೆ ಇದ್ರು 18 ಅಡಿ. ಆದರೆ ಅಲ್ಲೂ ಕೂಡ ಏನೂ ಸಿಗಲಿಲ್ಲ. ಸುದಾದ ನಂತರ ಈತನ ಹೇಳಿಕೆಗಳ ಬಗ್ಗೆ, ಈತ ಮಾಡಿದಂಥ ಆರೋಪಗಳ ಬಗ್ಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಈತ ಹೇಳಿದಂಥ ಮಟ್ಟದಲ್ಲೇ ಅಲ್ಲದಿದ್ರೂ ಕೂಡ 100 ಅಂತಂದಾಗ ಒಂದು 20-25 ಆದರೂ ಸಿಕ್ಕಿದ್ರೆ ಓಕೆ, ಈತ ಹೇಳಿದ್ರಲ್ಲಿ ಏನಾದರೂ ಒಂದು ವಿಷಯ ಇದೆ ಅಂತ ಅನಿಸಿರೋದೇನೋ. ಆದರೆ ಈತ ಹೇಳಿದಂಥ ಸಂಖ್ಯೆಗಳು, ಅದಾದಮೇಲೆ ಅಲ್ಲಿ ಸಿಕ್ಕಂಥ ಸಾಕ್ಷ್ಯ, ಇದೆಲ್ಲವನ್ನು ಕೂಡ ತಾಳೆ ಹಾಕ್ತಂಥ ಸಂದರ್ಭದಲ್ಲಿ ಈತನ ಹೇಳಿಕೆಯಲ್ಲಿ ಏನೋ ಸ್ವಲ್ಪ ಗೊಂದಲ ಇದೆ. ಈತನಿಗೆ ಒಂದು ಕ್ಲಾರಿಟಿ ಇದೆಯಾ ಈತ ಹೇಳ್ತಿರೋ ಬಗ್ಗೆ? ಜೊತೆಗೆ ಈತ ಹೂತಿದ್ರೂ ಕೂಡ ಅದು ಕಾನೂನಾತ್ಮಕವಾಗಿತ್ತ ಅಥವಾ ಇಲ್ಲೀಗಲ್ ಆಗಿ ಹೂತಿದ್ನ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದ್ವು. ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಒಂದೊಂದಾಗಿ ಈತನನ್ನು ಪ್ರಶ್ನೆ ಮಾಡಿದ್ದಾರೆ. ಒಂದಷ್ಟು ಕ್ರಾಸ್ ಕ್ವಶನ್ ಕೂಡ ಮಾಡಲಾಗಿದೆ. ಕನೆಕ್ಟ್ ಆದಂಥ ಅಥವಾ ಟ್ಯಾಲಿ ಆಗದಿರುವಂಥ ಸಂದರ್ಭದಲ್ಲಿ ಈತನ ಮೇಲೆ ಅನುಮಾನ ಬರೋಕ್ಕೆ ಶುರುವಾಗಿದೆ. ಕಳೆದ ಶನಿವಾರವೇ ಈತನ ತೀವ್ರತರ ವಿಚಾರಣೆ ಆಗಿತ್ತು. ಅದಾದ ನಂತರ ಭಾನುವಾರ ಅನೌನ್ಸ್ಮೆಂಟ್ ಆಗುವಂಥ ನಿಟ್ಟಿನಲ್ಲಿತ್ತು. ಸೆಷನ್ ಆಗಿರುವಂಥ ಕಾರಣ, ಚಾಲ್ತಿಯಲ್ಲಿದ್ದಂಥ ಕಾರಣ ಆಗ ಹೋಲ್ಡ್ ಮಾಡಲಾಯಿತು ಅಂತ ಸದ್ಯಕ್ಕೆ TV9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ಎಸ್ಐಟಿ ಪೊಲೀಸರು ತಂದಿರ್ತಾರೆ. ಈತನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇಂಥ ವಿಷಯ ಗೊತ್ತಾಗ್ತಿದೆ, ಆತನನ್ನು ಬಂಧಿಸಬೇಕಾಗತ್ತೆ ಅಂತ, ಅಥವಾ ವಶಕ್ಕೆ ಪಡೆಯುವಂಥ ಕೆಲಸ ಆಗಬೇಕಾಗತ್ತೆ ಅಂತ. ಆದರೆ ಸೆಷನ್ ಇದ್ದಂಥ ಕಾರಣ ಅದನ್ನು ಮಾಡಲಿಲ್ಲ ಭಾನುವಾರ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರೋದು. ಸೊ ಇದೀಗ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ಇದ್ದಾನೆ, ಮಾಸ್ಕ್ ಮ್ಯಾನ್. ಕೋರ್ಟ್ನಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು ಅಶೋಕ್. ಇದೀಗ ಈ ಚಿನ್ನಯ್ಯ ಎಲ್ಲಿ ಕೆಲಸ ಮಾಡ್ತಿದ್ದ, ಏನು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿದಾನೆ ಅನ್ನೋದು, ಜೊತೆಗೆ ಉಜಿರೆಗೆ ಯಾವಾಗ ಆತ ಕನೆಕ್ಟ್ ಆಗ್ತಾನೆ, ಇಲ್ಲಿಗೆ ಬಂದು ಇಲ್ಲೇನು ಕೆಲಸ ಮಾಡ್ತಿದ್ದ, ಭಾಳ ಪ್ರಮುಖವಾಗಿ ಈತ ಬಂದ ನಂತರ ಇಷ್ಟೆಲ್ಲ ಹೆಣಗಳನ್ನ ಹೂತಿರುವಂಥ ವಿಚಾರ ಕಾನೂನಿನ ಅಡಿಯಲ್ಲಿತ್ತೋ ಅಥವಾ ಇಲ್ಲೀಗಲ್ ಆಗಿ ಮಾಡ್ತಾ ಇದ್ರು ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಇನ್ನು ಕೋರ್ಟ್ನಲ್ಲಿ ಆಗ್ತಿರುವಂಥ ಇದರ ಬಗ್ಗೆ ಕೂಡ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಆತ ಹೇಳ್ತಾನೆ. SIT ಮುಂದೆ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೇಳುವಂಥದ್ದು ಕೂಡ ಇದೆ. ಅಲ್ಲಿ ಪ್ರಕ್ರಿಯೆ ಹೇಗೆ ಆರಂಭ ಆಗ್ತದೆ, ಏನಾಗ್ತಿದೆ ಅಲ್ಲಿ ಅಂತ ಈಗ? ಅವಿನಾಶ್, ಪ್ರಮುಖವಾಗಿ ಈಗಾಗಲೇ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ಆರೋಪಿ ಚಿನ್ನಯ್ಯನನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಪ್ರಮುಖವಾಗಿ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸೊ ಈಗಾಗಲೇ ಆತನ ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ಹಾಜರಿದ್ದಾರೆ. ಆತ ಹೇಳತಕ್ಕಂಥ ಎಲ್ಲ ಹೇಳಿಕೆಗಳನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಪ್ರಮುಖವಾಗಿ ಆತ ಹೇಳಿರುವಂತೆ, ದೂರರ್ಜಿ ಹೇಳಿರುವಂತೆ 1994ರಿಂದ 2014ರವರೆಗೂ ಕೂಡ ತಾನು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಎನ್ನುವಂಥ ಮಾಹಿತಿಯನ್ನು ಒಂದು ದೂರರ್ಜಿಯಲ್ಲಿ ನೀಡಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆ ಮಾಡಿದ್ರು. ಆತ ಹೇಳಿರುವಂತೆ ಆ ರೀತಿಯಾಗಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಈ ಹೆಣಗಳನ್ನು ಹುತ್ತಾಕುವಂತ ಕೆಲಸಗಳು ಆಗಿತ್ತೆ ಎನ್ನುವುದನ್ನು ಕೂಡ ವೆರಿಫೈ ಮಾಡುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಸಾಕಷ್ಟು ಪ್ರಕ್ರಿಯೆಗಳನ್ನು, ತನಿಖಾ ಪ್ರಕ್ರಿಯೆಗಳನ್ನು ಮಾಡಿದ್ರು. ಆ ಟೈಮಲ್ಲಿ ಇದ್ದಂಥವ್ರು ಯಾರು, ಆತನ ಜೊತೆಗೆ ಕೆಲಸ ಮಾಡಿದಂಥವ್ರು ಯಾರು, ಪಂಚಾಯತ್ನಲ್ಲಿ ಇದ್ದಂಥ ಸಿಬ್ಬಂದಿಗಳು ಯಾರು, ಮತ್ತು ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಹೊರಟಾಣೆ ಅಂತಿತ್ತು. ಸೊ ಆ ಹೊರಟಾಣೆಯಲ್ಲಿ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಯಾರು, ಅವರೆಲ್ಲರನ್ನು ಕೂಡ SIT ಠಾಣೆಗೆ ಕರೆಸ್ಕೊಂಡು ಅವರಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನು
ಮಾಡಿದ್ರು, ಅವರ ಹೇಳಿಕೆಗಳನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಎಲ್ಲರ ಹೇಳಿಕೆಗಳನ್ನು ಒಟ್ಟು ಮಾಡಿಕೊಂಡು ಆತನಿಗೆ ಪ್ರಶ್ನೆಗಳನ್ನು ಕೇಳಲಾಯಿತು. ಆತ ಹೇಳೋದಕ್ಕೂ, ಆತನ ಜೊತೆಗಿದ್ದಂಥವ್ರು ಹೇಳೋದಕ್ಕೂ, ಪೊಲೀಸ್ ಅಧಿಕಾರಿಗಳು ಹೇಳುವಂತಕ್ಕೂ, ಧರ್ಮಸ್ಥಳ ಪಂಚಾಯತ್ ಸಿಬ್ಬಂದಿಗಳು ಹೇಳೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು. ಸೊ ಅದೆಲ್ಲವನ್ನು ಕೂಡ ದಾಖಲೆ ಮಾಡಿ ಇಟ್ಕೊಂಡಿದ್ರು. ಸೊ ಅದೆಲ್ಲವನ್ನು ಕೂಡ ಈಗ ನ್ಯಾಯಾಲಯದ ಮುಂದೆ SIT ಪೊಲೀಸರು ಹಾಜರುಪಡಿಸಿರ್ತಕ್ಕಂಥದ್ದು. ಸೊ ನ್ಯಾಯಾಲಯವು ಕೂಡ ಈ ಬಗ್ಗೆ ಪರಿಶೀಲನೆಯನ್ನು ಮಾಡುತ್ತೆ. ಹೀಗಾಗಿ ಆತನನ್ನು ಹೆಚ್ಚಿನ ವಿಚಾರಣೆಗೆ SIT ಪೊಲೀಸರ ಕಸ್ಟಡಿಗೆ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಕಸ್ಟಡಿಗೆ ನೀಡುವ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ. ಆತನಿಗೆ ಪೊಲೀಸ್ ಕಸ್ಟಡಿ ಆಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ? ಸೊ ಎಲ್ಲ ಉತ್ತರಕ್ಕೂ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಈಗ ಸದ್ಯಕ್ಕೆ ಆತ ಕೋರ್ಟ್ನ ಒಳಭಾಗಕ್ಕೆ ಬರುವಂತ ಟೈಮಲ್ಲಿ ಮಾಸ್ಕ್ ಅನ್ನು ಹಾಕಿಕೊಂಡೇ ಕೋರ್ಟ್ನ ಒಳಭಾಗಕ್ಕೆ ಬಂದಿದ್ದ. ಆದ್ರೆ ಈಗ ಜಡ್ಜ್ ಮುಂದೆ ಹಾಜರಾಗುವಂತ ಸಮಯದಲ್ಲಿ ಆತನ ಮಾಸ್ಕ್ ಅನ್ನು ತೆಗೆಯಲಾಗಿದೆ. ಸೊ ಮಾಸ್ಕ್ ತೆಗೆದು ಈಗ ಜಡ್ಜ್ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಈಗಾಗಲೇ ಆತನ ವಿಚಾರಣೆ ನಡೆಯುತ್ತಿದೆ, ವಾದ ವಿವಾದಗಳು ಕೂಡ ನಡಿಬೇಕಾಗಿದೆ. ಅಶೋಕ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ.